ಎಲ್ಲರಿಗೂ ನಮಸ್ಕಾರ. ವಾರಕ್ಕೊಂದು ಅರಿವು ಈ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಯಲ್ಲಿ ನಾವು ಎದೆ ನೋವಿನ ಬಗ್ಗೆ ಅಥವಾ ಚೆಸ್ಟ್ ಪೇಯ್ನ್ ಇದರ ಬಗ್ಗೆ ತಿಳ್ಕೊಳ್ಳೋಣ. ಹಿಂದಿನ ಸಂಚಿಕೆಯಲ್ಲಿ ನಾವು ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹಾರ್ಟ್ ಫೇಲ್ಯೂರ್ ಅಥವಾ ಹಾರ್ಟ್ ಅಟ್ಯಾಕ್ ಇದರ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಎದೆ ನೋವು ಯಾಕೆ ಬರ್ತದೆ, ಯಾವ್ಯಾವ ಕಾರಣಗಳಿಂದ ಎದೆ ನೋವು ಬರ್ತದೆ, ಆ ಎದೆ ನೋವಿನ ಲಕ್ಷಣಗಳು ಅಥವಾ ಯಾವ ರೀತಿ ಎದೆ ನೋವು ಬರ್ತದೆ ಅನ್ನೋದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಎದೆ ನೋವು ಬರಲಿಕ್ಕೆ ಒಂದು ಮುಖ್ಯ ಕಾರಣ ಹಾರ್ಟಿನ ತೊಂದರೆಯಿಂದ ಅಥವಾ ಹೃದಯದ ತೊಂದರೆಯಿಂದ. ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟಿನ ಇತರೆ ಕಾರಣಗಳಿಂದ ಕೂಡ ಎದೆ ನೋವು ಬರ್ತದೆ. ಇದನ್ನು ಕಾರ್ಡಿಯಾಕ್ ಪೇನ್ ಅಂತ ಹೇಳ್ತೀವಿ. ಹಾಗೆ ಎದೆ ನೋವು ಇತರ ಕಾರಣಗಳಿಂದಲೂ ಕೂಡ ಬರ್ತದೆ. ದಟ್ ಇಸ್ ಕಾಲ್ಡ್ ನಾನ್ ಕಾರ್ಡಿಯಾಕ್ ಚೆಸ್ಟ್ ಪೇನ್, NCCP ಅಂತ ಹೇಳ್ತೀವಿ. ಹೃದಯದ ಕಾರಣ ಅಲ್ಲದೆ ಇತರ ಕಾರಣಗಳನ್ನು ಕೂಡ ನಮಗೆ ಎದೆ ನೋವು ಕಾಣಿಸ್ಕೊಳ್ಬೋದು. ಅದರಲ್ಲಿ ಮುಖ್ಯವಾದದ್ದು ಗ್ಯಾಸ್ಟ್ರೈಟಿಸ್ಸು ಅಥವಾ ಮಸ್ಕ್ಯುಲೋಸ್ಕೆಲೆಟಲ್ ಪೇನು, ಮಾಂಸಖಂಡಗಳದ್ದು ಮೂಳೆಗಳ ನೋವಿಂದನೂ ಆಗಿರ್ಬೋದು, ಅಥವಾ ಥೈರಾಯ್ಡ್ ಪ್ರಾಬ್ಲಮಿಂದನೂ ಕೂಡ ಎದೆ ನೋವು ಬರ್ಬೋದು. ಮೆನ್ಸ್ಟ್ರುಯೇಷನ್ ಪೀರಿಯಡ್ನಲ್ಲಿ ಕೂಡ ಎದೆ ನೋವು ಬರ್ಬೋದು ಕೆಲವು ಲೇಡೀಸ್ಗಳಲ್ಲಿ. ಮೆನೋಪಾಸಸ್ ಸಿಂಡ್ರೋಮ್, ಮುತ್ತು ನಿಲ್ಲುವ ಟೈಮಲ್ಲೂ ಕೂಡ ಕೆಲವರಲ್ಲಿ ಎದೆ ನೋವು ಥರ ಸಂಭವ ಇರ್ತದೆ. ಆಂಗ್ಸೈಟಿ ನ್ಯೂರೋಸಿಸ್, ಗಾಬರಿ, ಉದ್ವೇಗ, ಒತ್ತಡದಿಂದನೂ ಕೂಡ ಕೆಲವರಿಗೆ ಎದೆ ನೋವು ಬರ್ತದೆ. ಸೊ ಇವೆಲ್ಲ ಇತರೆ ಕಾರಣಗಳಿಂದನೂ ಕೂಡ ಎದೆ ನೋವು ಬರ್ತದೆ. ಇನ್ನೊಂದು ವಿಧ ಇದೆ, ಎದೆ ನೋವು ಇರೋದಿಲ್ಲ ಬಟ್ ಪೇಷಂಟು ನನಗೆ ಎದೆ ನೋವು ಅಂತ ಬರ್ತಾರೆ. ದಿಸ್ ಕಾಲ್ಡ್ ಮ್ಯಾಲಿಂಗರಿಂಗ್ ಆ್ಯಕ್ಟಿಂಗ್. ಎಸ್ಪೆಷಲಿ ಕೆಲವು VIP ಮೆಂಬರ್ಸ್ಗಳಿಗೆ ಕೋರ್ಟಿಂದ ವಾರೆಂಟ್ ಇಶ್ಯೂ ಆದರೆ ಅಥವಾ ಪನಿಷ್ಮೆಂಟ್ ಇಶ್ಯೂ ಆದ ತಕ್ಷಣ ಅವ್ರು ಹಾಸ್ಪಿಟಲ್ ಅಡ್ಮಿಟ್ ಆಗೋಕ್ಕೋಸ್ಕರ ಈ ಮಕ್ಕಳು ಹೊಟ್ಟೆ ನೋವು, ತಲೆನೋವು ಅಂತ ಸ್ಕೂಲಿಗೆ ಹೇಗೆ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೋ ಹಾಗೆ ಜೈಲಿಗೆ ಹೋಗಿ ತಪ್ಪಿಸ್ಕೊಳ್ಳೋಕ್ಕೆ ಕೆಲವು ಜನಗಳು ಎದೆ ನೋವು ಅಂತ ಹೇಳಿ ಬರ್ತಾರೆ. ಎದೆ ನೋವು ಇರೋದಿಲ್ಲ, ಆ್ಯಕ್ಟಿಂಗ್. ಅದು ಕೂಡ ನಾವು ಪರೀಕ್ಷೆ ಮಾಡಿ ತೀರ್ಮಾನ ತಗೊಳ್ಬೇಕಾಗ್ತದೆ. ಸೊ ಹೀಗೆ ಕಾರ್ಡಿಯಾಕ್ ಅಥವಾ ಹೃದಯಕ್ಕೆ ಸಂಬಂಧಪಟ್ಟಿದ್ದರಿಂದನೂ ಕೂಡ ಎದೆ ನೋವು ಬರ್ಬೋದು. ನಾನ್ ಕಾರ್ಡಿಯಾಕ್, ಹೃದಯದ ಸಂಬಂಧವಿಲ್ಲದೆ ಇಂದನೂ ಕೂಡ ಎದೆ ನೋವು ಬರ್ಬೋದು. ಯೂಶ್ವಲಿ ಹಾರ್ಟ್ ಅಟ್ಯಾಕಿಂದ ಅಥವಾ ಹಾರ್ಟ್ ಪ್ರಾಬ್ಲಮಿಂದ ಎದೆ ನೋವು ಬಂದರೆ ಯಾವ ರೀತಿ ಲಕ್ಷಣಗಳಿರ್ತದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎದೆಯ ಎಡಭಾಗದಲ್ಲಿ ಎದೆ ನೋವು. ಆ ಎದೆ ನೋವು ಹೇಗಿರುತ್ತೆ ಅಂದರೆ ಒತ್ತಿದ ಹಾಗೆ, ಹೆವಿನೆಸ್, ತುಂಬ ಭಾರ ರೀತಿ, ಎದೆಯ ಭಾರ ರೀತಿ, ಒತ್ತದ ರೀತಿ ತುಂಬ ನೋವಿರ್ತದೆ. ಆ ನೋವು ಎಡಭಾಗದಲ್ಲಿ, ಎಡ ಕೈಗೆ ಹರಿಯುತ್ತೆ, ರೇಡಿಯೇಟಿಂಗ್ ಟು ಲೆಫ್ಟ್ ಆರ್ಮ್. ಕೆಲವು ಟೈಮ್ ಆ ನೋವು ದವಡೆಗೆ ಅಥವಾ ಕತ್ತಿಗೆ ಕೂಡ ರೇಡಿಯೇಟ್ ಆಗ್ತದೆ, ಹರಿಯುತ್ತೆ. ಆ ರೀತಿ ನೋವುಗಳು ಹಾರ್ಟ್ ಅಟ್ಯಾಕಿಂದ ಅಥವಾ ಹಾರ್ಟ್ ಪ್ರಾಬ್ಲಮಿಂದ ಬರ್ತದೆ. ಯೂಶ್ವಲಿ ನಾವು ಡಾಕ್ಟರ್ಗಳು ಹಾರ್ಟ್ ಸೌಂಡ್ ಟೆಸ್ಟ್ ಮಾಡ್ತೀವಿ ಸ್ಟೆಥೋಸ್ಕೋಪ್ ಯೂಸ್ ಮಾಡಿ. ಅಲ್ಲಿ ಲಬ್ ಮತ್ತು ಡಬ್ ಅಂತ ಸೌಂಡ್ ಬರುತ್ತೆ. ಅಲ್ಲಿ ನಮಗೆ ಹಾರ್ಟ್ ವ್ಯಾಲ್ವ್ಗಳಿಂದ ತೊಂದರೆ ಇದ್ದರೆ ಬರುತ್ತೆ. ಯಾಕೆಂದರೆ ಲಬ್ ಮತ್ತು ಡಬ್, ಈ ಹಾರ್ಟ್ ಸೌಂಡು ಬರೋದು ವ್ಯಾಲ್ವ್ ಕ್ಲೋಸರ್ ಆಗೋದ್ರಿಂದ. ಈ ಬೈಕಸ್ಪಿಡ್ ಮತ್ತು ಟ್ರೈಕಸ್ಪಿಡ್ ವ್ಯಾಲ್ವ್ ಅಂತ ಏನು ಹೇಳ್ತೀವಿ, ವೆಂಟ್ರಿಕಲ್ ಮತ್ತು ಅಟ್ರಿಯಮ್ ಮಧ್ಯ, ಅದು ಕ್ಲೋಸ್ ಆಗೋದ್ರಿಂದ ಯಾವಾಗ ವೆಂಟ್ರಿಕಲ್ ಕಾಂಟ್ರಾಕ್ಷನ್ ಮಾಡುತ್ತೆ ಆವಾಗ ಬ್ಲಡ್ಡು ಅಯೋರ್ಟಾ ಮತ್ತು ಪಲ್ಮನರಿ ಆರ್ಟ್ರಿಗೆ ಹೋಗಬೇಕು, ವಾಪಸ್ಸು ಮೇಲ್ಭಾಗಕ್ಕೆ ಅಟ್ರಿಯಮಿಗೆ ಹೋಗಬಾರ್ದು ಅಂತ ತಿಳ್ಕೊಂಡು ಅದು ವ್ಯಾಲ್ವ್ ಕ್ಲೋಸ್ ಆಗುತ್ತೆ. ಬೈಕಸ್ಪಿಡ್ ಮತ್ತು ಟ್ರೈಕಸ್ಪಿಡ್ ವ್ಯಾಲ್ವ್ಗಳು ಕ್ಲೋಸ್ ಆಗುತ್ತೆ. ಅದನ್ನು ಈ ಕಾಡೋ ಟೆಂಡಿನೆ ಅಂತ ಟೆಂಡನ್ಸ್ಗಳು ಎಳೆಯುತ್ತೆ. ನಾವು ಹೇಗೆ ಮನೆಯಲ್ಲಿ ಕಿಟಕಿ ಮತ್ತು ಬಾಗಿಲು ಹಾಕಿದಾಗ ಪಟ್ ಅಂತ ಸೌಂಡ್ ಬರುತ್ತಲ್ಲ, ಡಬ್ ಅಂತ ಸೌಂಡ್ ಬರುತ್ತಲ್ಲ, ಹಾಗೆ ಹೃದಯದ ಕವಾಟಗಳು ಅಥವಾ ಕಿಟಕಿಗಳು ಕ್ಲೋಸ್ ಆಗೋದ್ರಿಂದ ಲಬ್ ಸೌಂಡ್ ಬರುತ್ತೆ. ಬೈಕಸ್ಪಿಡ್ ಮತ್ತು ಟ್ರೈಕಸ್ಪಿಡ್ ವ್ಯಾಲ್ವ್ಗಳು ಕ್ಲೋಸ್ ಆಗೋದ್ರಿಂದ. ಈ ಎರಡನೇ ಸೌಂಡ್, ಡಬ್ ಅಂತ ಸೌಂಡು, ಈ ಅಯೋರ್ಟಾ ಮತ್ತು ಪಲ್ಮನರಿ ಆರ್ಟ್ರಿಗಳಲ್ಲೂ ಕೂಡ ವ್ಯಾಲ್ವ್ಸ್ ಇರುತ್ತೆ, ಸೆಮಿನಾರ್ ವ್ಯಾಲ್ವ್ಸ್. ಅದು ಕ್ಲೋಸ್ ಆದಾಗ ನಮಗೆ ಡಬ್ ಸೌಂಡ್ ಬರುತ್ತೆ. ಸೊ ಈ ಸ್ಟೆಥೋಸ್ಕೋಪಿಗೆ ನಾವು ಲಬ್ ಮತ್ತು ಡಬ್ ಸೌಂಡ್ ನಾವು ಕೇಳ್ತೀವಿ, ಅದರ ರಿದಮ್ ಹೇಗಿದೆ ಅಂತ ಕೇಳ್ತೀವಿ. ಸೊ ಹಾಗೆ ನಾವು ಕೇಳಿಸ್ಕೊಳ್ಬೇಕಾದ್ರೆ ಬೇರೆ ಏನಾದರೂ ಎಕ್ಸ್ಟ್ರಾ ಸೌಂಡ್ ಇದೆಯಾ, ಮರ್ಮರ್ಸ್ಗಳಿದ್ದಾವ ಅಂತ ಗೊತ್ತಾಗ್ತದೆ. ಹಾಗೆ ವ್ಯಾಲ್ವ್ಸ್ಗಳನ್ನ ಪ್ರಾಬ್ಲಮ್ಗಳನ್ನ ನಾವು ಸ್ಟೆಥೋಸ್ಕೋಪ್ ಇಟ್ಟು ನಾವು ಹೃದಯದ ಬಡಿತವನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಎದೆ ನೋವಿನ ಜೊತೆಗೆ ಹಾರ್ಟ್ ಅಟ್ಯಾಕ್ನಲ್ಲಿ ಕೆಲವರಿಗೆ ವಾಂತಿ ಬರೋ ಒಂದು ಸಂಭವ, ಅಥವಾ ವಾಂತಿ ಬರೋ ಸೂಚನೆ, ಅಥವಾ ವಾಂತಿ ಬರೋಂಗೆ ಅನ್ನಿಸೋದು, ನಾಸಿಯಾ ಅಥವಾ ವಾಮಿಟಿಂಗ್ ಅಂತ ಹೇಳ್ತೀವಿ, ಅದಾಗ್ಬೋದು. ಕೆಲವರಿಗೆ ಸಿಕ್ಕಾಪಟ್ಟೆ ಸ್ವೆಟಿಂಗ್,
ಕೂತ್ಕೊಂಡಲ್ಲೇ ಸಿಕ್ಕಾಪಟ್ಟೆ ಮೈ ಬೆವರು ಬಿಡ್ಬೋದು. ಯೂಶ್ವಲಿ ನಾವು ಮಾಂಸಖಂಡಗಳು ಸ್ಟ್ರೈನ್ ಆದಾಗ ಎಕ್ಸಸೈಸ್ ಮಾಡಿದಾಗ ಅಲ್ಲಿ ಹೀಟ್ ಜನರೇಟ್ ಆಗಿ ಆ ಹೀಟು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ನಿಂದ ಒಂದು ಸ್ವೆಟ್ ಹಾಗೆ ಹೊರಗಡೆ ಬಂದು ಹೀಟ್ ನಮ್ಮ ಬಾಡಿಲಿ ಹೇಗೆ ಕಂಟ್ರೋಲ್ ಆಗುತ್ತೋ ಹಾಗೆ ಹಾರ್ಟ್ ಮಸಲ್ ಸ್ಟ್ರೈನ್ ಆದಾಗ ಅಲ್ಲಿ ಆಗುವ ಒಂದು ಫಿಸಿಯಾಲಜಿಕಲ್ ಪ್ರೋಸೆಸ್ಗಳಿಂದ ಹೀಟ್ ಜನರೇಟ್ ಆಗಿ ಆ ಹೀಟು ಬೆವರಿನ ಮೂಲಕ ಹೊರಗಡೆ ಬರ್ತದೆ. ಸೊ ಮೈ ಬೆವರೋದು ಜೊತೆಗೆ ನೋವು, ಎದೆ ನೋವು, ಜೊತೆಗೆ ವಾಂತಿ ಬರಂಗೆ ಅನಿಸೋದು, ವಾಂತಿ ಆಗೋದು, ಇವೆಲ್ಲ ಲಕ್ಷಣಗಳು ನಮಗೆ ಹಾರ್ಟ್ ಅಟ್ಯಾಕ್ನಲ್ಲಿ ಕಾಣಿಸ್ಕೊಳ್ತದೆ. ಈ ಹಾರ್ಟಿನ ಅಲ್ಲದೆ ಬೇರೆ ಕಾರಣಗಳಿಂದ, ಫಾರ್ ಎಕ್ಸಾಂಪಲ್ ಗ್ಯಾಸ್ಟ್ರೈಟಿಸ್, ಅಲ್ಲಿ ಕೂಡ ಎದೆ ಉರಿ, ಎದೆ ನೋವು, ವಾಂತಿ ಬರಂಗಾಗೋದು ಅಥವಾ ವಾಂತಿ ಆಗೋದು ಎಲ್ಲ ಆಗ್ತದೆ. ಆದರೆ ನಾವು ಡಾಕ್ಟ್ರುಗಳು ಕರೆಕ್ಟಾಗಿ ಹಿಸ್ಟ್ರಿ ತಗೊಂಡು ಹಿಂದಿನ ದಿವಸದ ಊಟ, ಹಿಂದಿನ ದಿವಸದ ಒಂದು ಕೆಲಸ ಕಾರ್ಯಗಳ ಬಗ್ಗೆ ನಾವು ಗಮನಿಸ್ತೀವಿ ಕೇಳಿದಾಗ ಅಲ್ಲಿ ಯೂಶ್ವಲಿ ಗ್ಯಾಸ್ಟ್ರೈಟಿಸ್ ಆಗುವ ಒಂದು ಕಾರಣಗಳು ಇದ್ದರೆ ನಾವು ಗ್ಯಾಸ್ಟ್ರೈಟಿಸ್ ಅಂತ ಕಂಡು ತೀರ್ಮಾನ ತಗೊಳ್ತೀವಿ. ಫಾರ್ ಎಕ್ಸಾಂಪಲ್ ನಾನ್ ವೆಜ್ ಫುಡ್ಗಳು ಆಗಿರ್ಬೋದು, ಅಥವಾ ಡ್ರಗ್ ಇಂಡ್ಯೂಸ್ ಗ್ಯಾಸ್ಟ್ರೈಟಿಸ್, ಯೂಶ್ವಲಿ ನೋವಿನ ಮಾತ್ರೆಗಳು ಅಥವಾ ಆ್ಯಂಟಿಬಯೋಟಿಕ್ ಮಾತ್ರೆಗಳು ಏನಾದ್ರು ನುಂಗ್ಬಿಟ್ಟು ಗ್ಯಾಸ್ಟ್ರಿಕ್ ಇದ್ದವರಿಗೆ ಇವೆಲ್ಲ ಮಾತ್ರೆಗಳು ನುಂಗಿ ಗ್ಯಾಸ್ಟ್ರೈಟಿಸ್ ಜಾಸ್ತಿಯಾಗಿ ಕೂಡ ಎದೆ ನೋವು ಬಂದಿರ್ಬೋದು. ಕೆಲವರಿಗೆ ಆಗ್ತದೆ, ಕೆಲವರು ರಾತ್ರಿನೇ ಎದೆ ನೋವು ಅಂತ ಹೇಳ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಬಿಡ್ತಾರೆ. ಅಲ್ಲಿ ಇ ಸಿ ಜಿ ನೋಡಿದ್ರೆ ನಾರ್ಮಲ್ ಇರುತ್ತೆ. ಯೂಶ್ವಲಿ ಹಲ್ಲು ಕೀಳಿಸಿ ಅಥವಾ ಬೇರೆ ಯಾವುದಕ್ಕಾರ ಸೊಂಟ ನೋವು ಅಥವಾ ಯಾವುದಕ್ಕಾರ ಹಲ್ಲು ನೋವಿಗೆ ಸಂಬಂಧಪಟ್ಟಿದ್ದು ಅಥವಾ ಬೇರೆ ಯಾವುದೋ ನೋವಿಗೆ ಸಂಬಂಧಪಟ್ಟಿದ್ದು ಮಾತ್ರೆಗಳು ನುಂಗಿ ಡ್ರಗ್ ಇಂಡ್ಯೂಸ್ ಗ್ಯಾಸ್ಟ್ರೈಟಿಸ್ ವೆರಿ ವೆರಿ ಕಾಮನ್. ಅಥವಾ ನಾನ್ ವೆಜ್ ಫುಡ್ ತಿನ್ನೋದು ಅಥವಾ ಬೋಂಡ ಅಥವಾ ತುಂಬ ಸ್ಪೈಸಿ ಐಟಮ್ಸ್ ತಿನ್ನೋದು ಗ್ಯಾಸ್ಟ್ರೈಟಿಸ್ ಆಗಿ ಕೂಡ ಎದೆ ನೋವು ಬರ್ಬೋದು. ಈ ಥೈರಾಯ್ಡ್ ಪ್ರಾಬ್ಲಮಿಂದ ಕೂಡ ಎದೆ ನೋವು ಬರ್ತದೆ. ಆವಾಗ ನಾವು T3, T4, TSH ಥೈರಾಯ್ಡ್ ಪ್ರೊಫೈಲ್ ಬ್ಲಡ್ ಟೆಸ್ಟ್ ಮಾಡಿ ನೋಡಬೇಕಾಗ್ತದೆ, ಅವಾಗ ಕನ್ಫರ್ಮ್ ಮಾಡ್ಕೊಬೋದು. ಅಥವಾ ಈ ಆ್ಯಂಗ್ಸೈಟಿ, ನ್ಯೂರೋಸಿಸ್, ಗಾಬರಿ, ಒತ್ತಡದಿಂದನೂ ಕೂಡ ಹಿಂಗಿದೆ. ಸೊ ಪ್ರಾಪರ್ ಹಿಸ್ಟ್ರಿ ತಗೊಂಡ್ರೆ ನಮಗೊಂದು ಐಡಿಯಾ ಸಿಗ್ತದೆ ಯಾವುದರಿಂದ ಎದೆ ನೋವು ಬಂದಿರ್ಬೋದು. ಕನ್ಫರ್ಮಿಗೆ ಇ ಸಿ ಜಿ ಮಾಡಿಸ್ಕೊಬೇಕಾಗತ್ತೆ. ಇ ಸಿ ಜಿಲೂ ಕೂಡ ಸ್ವಲ್ಪ ಟೆಕ್ನಿಕಲ್ ಹ್ಯಾಂಡ್ ಮಾಡಿದರೆ ಒಳ್ಳೆಯದು. ಎಡಗಡೆ ಹಾಕೋದು, ಬಲಗಡೆ ಕೈ ಹಾಕೋದು, ಎಡಗಡೆ ಕಾಲಿ ಹಾಕೋದು, ಆ ರೀತಿ ಮಿಸ್ಮ್ಯಾಚ್ ಮಾಡಿದ್ರೂ ಕೂಡ ಇ ಸಿ ಜಿಲಿ ವೇರಿಯೇಷನ್ಸ್ ಬರ್ತದೆ. ಅದಕ್ಕೆ ಟೆಕ್ನಿಕಲ್ ಹ್ಯಾಂಡ್ ಪರ್ಫೆಕ್ಟ್ ಇರೋ ಕಡೆಗೆ ಮಾಡಿಸಿ ಇ ಸಿ ಜಿ ಕನ್ಫರ್ಮ್ ಮಾಡ್ಕೊಳ್ಳಿ. ಎಲ್ಲರೂ ಎಕೋ ಅಥವಾ ಒಂದು ಸಿ ಟಿ ಸ್ಕ್ಯಾನು ಅಥವಾ ಒಂದು ಆ್ಯಂಜಿಯೋಗ್ರಾಮ್ ಮಾಡಿಸ್ಕೊಳ್ಳೇಬೇಕು ಅಂತೇನಿಲ್ಲ. ಇ ಸಿ ಜಿ ಮಾಡಿಸಿ ಅಂದರೆ ವೇರಿಯೇಷನ್ಸ್ ಇದ್ದರೆ ನಿಮ್ಮ ಹಾರ್ಟಿನ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಹಾರ್ಟಿನ ಡಾಕ್ಟರ್ ಸಲಹೆ ಪಡೆದು ಅಥವಾ ಫಿಸಿಷಿಯನ್ ಸಲಹೆ ಪಡೆದು ಅವ್ರು ಏನು ಹೇಳ್ತಾರೋ ಹಾಗೆ ಮಾಡಬೇಕಾಗ್ತದೆ. ಗಾಬರಿ ಬೇಡ, ಎಲ್ಲ ಎದೆ ನೋವು ಹಾರ್ಟಿಂದ ಇರೋದಿಲ್ಲ. ಸುಮಾರು ನಾವು 1,00,000 ಇ ಸಿ ಜಿ ದಿನಕ್ಕೆ ನಾವು ಕರ್ನಾಟಕದಲ್ಲಿ ತೆಗೆದ್ರೆ ಸುಮಾರು ಒಂದು 2,000-3,000 ಹಾರ್ಟಿಗೆ ಸಂಬಂಧಪಟ್ಟಿರ್ಬೋದು. ಇನ್ನು ಸುಮಾರು 97,000 ಕೇಸ್ಗಳು ಅಂದಾಜು ಹಾರ್ಟಿನ ಅಲ್ಲದೆ ಎದೆ ನೋವು ಬಂದಿರ್ಬೋದು. ಭಯ ಬೇಡ, ಹೆದರಿಕೆ ಬೇಡ, ಆದರೆ ನಿರ್ಲಕ್ಷ್ಯನೂ ಕೂಡ ಬೇಡ. ಒಂದು ಇ ಸಿ ಜಿ ನಮ್ಮ ಶಿವಮೊಗ್ಗ ಅಂತ ಒಂದು ನಗರದಲ್ಲಿ ಸುಮಾರು 150-200 ರೂಪಾಯಿ ಒಳಗಡೆ ಒಂದು ಇ ಸಿ ಜಿ ಆಗುತ್ತೆ, ಸಾಕು. ಇ ಸಿ ಜಿಲಿ ವೇರಿಯೇಷನ್ಸ್ ಇದ್ದರೆ ನೆಕ್ಸ್ಟ್ ಫಿಸಿಷಿಯನ್ ಅಥವಾ ಕಾರ್ಡಿಯಾಲಜಿಸ್ಟನ್ನು ಕನ್ಸಲ್ಟ್ ಮಾಡಿ ಸೂಕ್ತ ಸಲಹೆ ಪಡ್ಕೊಳ್ಳಿ. ಇವತ್ತಿನ ಈ ಅರಿವು ಕಾರ್ಯಕ್ರಮದಲ್ಲಿ ಹಾರ್ಟಿನ ಸಂಬಂಧಪಟ್ಟಿದ್ದು ನೋವು ಅಥವಾ ಚೆಸ್ಟ್ ಪೇನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಮುಂದಿನ ವಾರ ಮತ್ತೆ ಇನ್ನೊಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ನಮಸ್ಕಾರ.